ಲಾರಿ ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಈ ಅಪಘಾತದಿಂದಾಗಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಂದರೆ ಬೈಕ್ನಲ್ಲಿರುವಂಥ ಇಬ್ಬರು ಸ್ಪಾಟಲ್ಲೇ ಹೋಗಿದ್ದಾರೆ. ಲಾರಿ ಬೈಕ್ ನಡುವೆ ನಡೆದಿರುವಂತಹ ಭೀಕರ ಅಪಘಾತ ಇದು. ಬೈಕ್ನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೆಲಮಂಗಲ ಟೌನ್ ಕುಣಿಗಲ್ ಬೈಪಾಸ್ನಲ್ಲಿ ಆಗಿರುವಂಥ ಘಟನೆ ಇದು. ಬೆಂಗಳೂರಿನ ಶ್ರೀರಾಮಪುರದ ನಿವಾಸಿಗಳು ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ ಈತನಿಗೆ 22 ವರ್ಷ, ಸಹನ 21 ವರ್ಷ ಮೃತ ದುರ್ದೈವಿಗಳು. ಕುಣಿಗಲಿಂದ ಬೆಂಗಳೂರಿಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಆಗಿರುವಂಥ ಅಪಘಾತಕ್ಕೆ ಈ ಲಾರಿ ಇದೆಯಲ್ಲ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಜೊತೆಗೆ ಕೊನೆಗೂ ಕೂಡ ಆತನನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಮುಂದುವರಿಸಲಾಗ್ತಾ ಇದೆ. ತಕ್ಷಣ ಈ ರೀತಿ ಘಟನೆ ಆದಾಗ ಆತ ಎಸ್ಕೇಪ್ ಆಗಿರ್ತಾನೆ. ತಕ್ಷಣ ಪೊಲೀಸರ ಸಹಾಯದಿಂದ ಆತನಿಗೆ ಹಿಡಿದಿಟ್ಕೊಳ್ಳಾಗತ್ತೆ. ಈಗ ವಿಚಾರಣೆ ನಡೀತಾ ಇದೆ. ಚಾಲಕನ ನಿರ್ಲಕ್ಷ್ಯನೋ ಅಥವಾ ಇಬ್ಬರದು ನಿರ್ಲಕ್ಷ್ಯನೋ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಬೈಕ್ನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೇವಲ 22 ವರ್ಷ ಇಬ್ಬರಿಗೆ, 22-21 ವರ್ಷ. ಪ್ರಜ್ವಲ್, ಸಹನ ಇಬ್ಬರು ಬೈಕ್ನಲ್ಲಿ ತೆರಳ್ತಾ ಇದ್ರು. ಕುಣಿಗಲಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಲಾರಿ ಬರುತ್ತೆ. ಲಾರಿಯಿಂದ ಆಗಿರುವಂಥ ಅವಘಡ ಇದು. ಭೀಕರ ಅಪಘಾತದಲ್ಲಿ ನೋಡಿ ಇಬ್ಬರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಸ್ಪಾಟಲ್ಲೇ ಹೋಗಿದ್ದಾರೆ. ಬಟ್ ಲಾರಿ ಚಾಲಕ ಇದನ್ನು ಮಾಡಿ ಎಸ್ಕೇಪ್ ಆಗುವಂಥ ಪ್ರಯತ್ನವನ್ನು ಮಾಡ್ತಿದ್ದ. ಆತನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಲಾಗಿದೆ. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಜ್ವಲ್ ಈತನಿಗೆ ಆ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಕೇವಲ 22 ವರ್ಷ ಈತನಿಗೆ. ಸಹನ ಆ ಹುಡುಗಿ 21 ವರ್ಷ. ಈಕೆಗೆ ಸ್ಕೂಟಿ ಅನಿಸುತ್ತೆ. ಬೈಕ್ ಮೇಲೆ ಹೋಗ್ತಾ ಇದ್ರು. ಬಟ್ ಆಪೋನೆಂಟಿಂದ ಲಾರಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಘಟನೆ ಆಗಿದೆ. ಮೃತರು ಬೆಂಗಳೂರಿನ ಶ್ರೀರಾಮಪುರದ ನಿವಾಸಿಗಳು ಅಂತ ಹೇಳಲಾಗ್ತಾ ಇದೆ. ಇಬ್ಬರದು 22 ವರ್ಷ ವಯಸ್ಸು ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಯಾರ್ದು ನಿರ್ಲಕ್ಷ್ಯ ಅನ್ನೋದು ಪ್ರಶ್ನೆ ಅನ್ನೋದಕ್ಕಿಂತ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಇಬ್ಬರು ಎಲ್ಲೋ ಬೇರೆ ಕಡೆಗೆ ಹೋಗ್ತಾ ಇದ್ರು. ವಾಪಸ್ ಬರುವಂಥ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿದೆ. ಬಾಳಿ ಬದುಕಬೇಕಾಗಿರುವಂಥ ಜೋಡಿ ಅಂತ ಅನಿಸುತ್ತೆ, ಗೊತ್ತಿಲ್ಲ, ಮಾಹಿತಿ ಸಿಗಬೇಕು. 22-21 ವರ್ಷದ ವಯಸ್ಸಿನ ಇಬ್ಬರು ಈ ರೀತಿಯಾಗಿ ಈ ಒಂದು ದುರಂತದಲ್ಲಿ ಅಂತ್ಯವನ್ನು ಕಾಣ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತೇಳಿ. ಹಂಗಾಗಿ ಚಾಲಕರು ಯಾರೆಲ್ಲ ಇರ್ತಾರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಮುಂದೆ ಸಾಕಷ್ಟು ಜೀವನ ಆಯಿತು. 22 ವರ್ಷದಲ್ಲೇ ಜೀವನವನ್ನು ಕಳೆದುಕೊಳ್ತಾರೆ ಅಂತ ಹೇಳಿದ್ರೆ ಹೇಗೆ ಅಂತ. ಬಟ್ ಆ ಚಾಲಕನ ನಿರ್ಲಕ್ಷ್ಯನೋ, ಅಂದರೆ ಈ ಲಾರಿ ಚಾಲಕನ ನಿರ್ಲಕ್ಷ್ಯನೋ ಅಥವಾ ಇವರು ಓವರ್ಟೇಕ್ ಮಾಡಿ ಏನಾದರೂ ಎಡವಟ್ಟು ಮಾಡಿಕೊಂಡಿದ್ರಾ ಅನ್ನೋದು ಈಗ ತನಿಖೆ ಆಗಬೇಕಾಗತ್ತೆ. ಅಪಘಾತಕ್ಕೆ ಕಾರಣವಾಗಿರುವಂಥ ಲಾರಿ ಸಮೇತ ಚಾಲಕನಿಗೂ ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ. ಆತನಿಗೆ ವಿಚಾರಣೆ ಮಾಡಬೇಕಾಗತ್ತೆ ಯಾರದು ನಿರ್ಲಕ್ಷ್ಯ ಅಂಥೇಳಿ. ಬಟ್ ಆತನಿಗೆ ಏನಾಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಈಗ ಬೈಕ್ನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಯಾರ್ದು ತಪ್ಪು, ಮತ್ತೆ ಈ ಇಬ್ಬರು ಎಲ್ಲಿಗೆ ಹೋಗ್ತಾ ಇದ್ರು ಅಂತೇಳಿ, ಇಬ್ಬರು ನವ ದಂಪತಿಗಳನ್ನ ಹೇಗೆ ಅಂತೇಳಿ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಪ್ರಜ್ವಲ್ 22 ವರ್ಷ, ಸಹನ 21 ವರ್ಷ. ಪಾಪ ನೋಡ್ತಿದ್ರೆ ಜೋಡಿ ಅಂತ ಅನಿಸಿದೆ, ಗೊತ್ತಿಲ್ಲ, ಮಾಹಿತಿ ಸಿಗಬೇಕು.